ಆತ್ಮೀಯ ವಿದ್ಯಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. KPTCLನಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಷನನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ KPTCLನಿಂದ ಹೊರಡಿಸಿದ ಒಂದು ಹೊಸ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂದಿನ ವಾರ ನೇಮಕಾತಿ ಆದೇಶ. KPTCLನಿಂದ ಹೊರಡಿಸಿದ ಒಂದು ಮುಂದಿನ ವಾರ ನೇಮಕಾತಿ ಆದೇಶವನ್ನು ಕುರಿತು, ಈ ಒಂದು ಮುಂದಿನ ವಾರ ಆದೇಶ ನೇಮಕಾತಿಯ ಒಂದು ಅರ್ಥವೇನು ಅಂತಂದರೆ, ಈಗಾಗಲೇ ನಾವು 2975 ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಕೌನ್ಸಿಲಿಂಗ್ ಮತ್ತು ಅವರ ಒಂದು ಅಪಾಯಿಂಟ್ಮೆಂಟ್ ಲೆಟರನ್ನು ಕೂಡ ವಿತರಣೆ ಮಾಡುವ ಈ ಒಂದು ಸಂಚಿಕೆಯನ್ನು ಈ ಒಂದು ನೋಟಿಫಿಕೇಷನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಆಯ್ಕೆ ಆಗಿ ಇನ್ನು ಎಷ್ಟು ಹುದ್ದೆಗಳು ಉಳಿದು ಅನ್ನೋದು ಕೂಡ ನಾವು ಒಂದೊಂದಾಗಿ ಈಗ ನೋಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಇಂಧನ ಇಲಾಖೆಯಲ್ಲಿನ 2975 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಸಂಪೂರ್ಣಗೊಳ್ಳುವ ಹಂತದಲ್ಲಿದೆ. ಈಗಾಗಲೇ ಕರೆದಂಥ ಒಂದು KPTCLನ ಹುದ್ದೆಗೆ ಎಲ್ಲ ಫಿಸಿಕಲ್ನೂ ಕೂಡ ಮುಗಿದೈತಿ, ಮೆಡಿಕಲ್ನೂ ಕೂಡ ಇನ್ನು ಉಳಿದೈತಿ, ಕೆಲವೊಂದಿಷ್ಟು ಮೆಡಿಕಲ್ನೂ ಕೂಡ ಮುಗಿದಿದೆ. ಅದರಲ್ಲಿ ಸಂಪೂರ್ಣಗೊಳ್ಳುವ ಹಂತದಲ್ಲಿದೆ. KPTCLನ 491 ಹುದ್ದೆಗಳಿಗೆ ಆಯ್ಕೆಯಾದವರ ಅಂತಿಮ ಅಂಕಪಟ್ಟಿಯು ಈಗಾಗಲೇ ಪ್ರಕಟಿಸಿದ್ದು, ಈಗಾಗಲೇ KPTCL 491 ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇದೇ 10/11ರಂದು ನೇಮಕಾತಿ ಆದೇಶ ನೀಡಲಾಗುತ್ತದೆ. 10/11ರಲ್ಲಿ ಈ ಒಂದು ಆದೇಶವನ್ನು ನೀಡಲಾಗುತ್ತದೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ KPTCLನ 410 ಕಿರಿಯ ಸ್ಟೇಷನ್ ಪ್ರಚಾರಕರು ಹಾಗೂ 81 ಕಿರಿಯ ಪವರ್ಮ್ಯಾನ್ಗಳ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಈಗಾಗಲೇ 410 ಸ್ಟೇಷನ್ ಪ್ರಚಾರಕ ಮತ್ತು 81 ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆಯ್ಕೆ ಪಟ್ಟಿನೂ ಕೂಡ ಅವರು ಆಲ್ರೆಡಿ ಬಿಡುಗಡೆಯನ್ನು ಮಾಡಿದ್ದಾರೆ. ಅವರಿಗೆ ನೇಮಕಾತಿ ಆದೇಶ ನೀಡುವುದರ ಜೊತೆಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತ ಮಾಡಲಾಗುತ್ತದೆ. ಅದನ್ನು ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವರ ಒಂದು ಯಾವ ಸ್ಥಳವನ್ನು ಅವರಿಗೆ ಕೊಡಬೇಕು, ಅವರು ಯಾವ ಒಂದು ಸ್ಥಳವನ್ನು ಅವರು ಆಯ್ಕೆ ಮಾಡ್ಕೋಬೇಕು ಅಂಥೇಳಿ ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಎಷ್ಟನೇ ತಾರೀಕಿನ ದಿನ ಅಂತಂದರೆ 10/11ನೇ ತಾರೀಕಿಂದ ಸ್ಟಾರ್ಟ್ ಅಂತೇಳಿ ಹೇಳಿದ್ದಾರೆ. ಇದನ್ನು ಸುದ್ದಿ ಯಾರು ಹೇಳಿದ್ದಾರೆ ಈ ಒಂದು ಪ್ರಜಾವಾಣಿಗೆ ಅಂತಂದರೆ, ಇದೇ KPTCLನ ಹಿರಿಯ ಅಧಿಕಾರಿಗಳು ಒಬ್ಬರು ಪ್ರಜಾವಾಣಿಗೆ ಏನು ಮಾಡಿದ್ದಾರೆ ತಿಳಿಸಿದ್ದಾರೆ. ಅದರ ಜೊತೆಗೆ 433 ಕಿರಿಯ ಸ್ಟೇಷನ್ ಪ್ರಚಾರಕರು ಹಾಗೂ 90 ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಅಂದರೆ ಇದರ ಜೊತೆಗಿನ 433 ಹುದ್ದೆಗಳನ್ನು ಕೂಡ ಮತ್ತು 90 ಕಿರಿಯ ಪವರ್ಮ್ಯಾನನ್ನು ಕೂಡ ಅವರೇನು ಮಾಡಿದರೆ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಅನ್ನೋದು ಕೂಡ ಹೇಳಿದ್ದಾರೆ. ಕೆಲವೊಂದು ಮೀಸಲಾತಿ ವರ್ಗದಡಿ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗಿಲ್ಲ. ಇದರಿಂದಾಗಿ 32 ಹುದ್ದೆಗಳನ್ನು ತುಂಬಲು ಸಾಧ್ಯವಾಗಿಲ್ಲ ಅಂಥೇಳಿ ಹೇಳಿದ್ದಾರೆ. ಯಾಕಂದರೆ ಆ ಒಂದು ಕರೆದಂಥ ಹುದ್ದೆಗಳಿಗೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು, ಅಂದರೆ ಅದು ಹ್ಯಾಂಡಿಕ್ಯಾಪೇ ಆಗಿರ್ಬೋದು, ಅದರ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಆ ಒಂದು ಹುದ್ದೆಗೆ ಆ ಒಂದು ಪ್ಲೇಸಿನಲ್ಲಿ ಅಪ್ಲಿಕೇಶನ್ ಹಾಕಿದ ಕಾರಣವೂ ಕೂಡ ಇಲ್ಲಿ ಇರಬಹುದು. ಅದಕ್ಕೆ 32 ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ ಅಂಥೇಳಿ ಅಲ್ಲಿ 32 ಹುದ್ದೆಗಳು ಖಾಲಿ ಉಳಿದಾವ ಅಂಥೇಳಿನೂ ಕೂಡ ಅವರು ಹೇಳಿದ್ದಾರೆ. ಆ ಸಾಧ್ಯವಾಗಿಲ್ಲ ಅಂತ ಹೇಳಿದಾರಲ್ಲ, ಆ ಒಂದು 32 ಹುದ್ದೆಗಳಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಎಂದು ಪರಿಗಣಿಸಿ ಮುಂದೆ ನಡೆಯುವ ನೇಮಕಾತಿ ವೇಳೆ ಭರ್ತಿ ಮಾಡಲಾಗುತ್ತದೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಈ ಒಂದು ಉಳಿದಂಥ 32 ಹುದ್ದೆಗಳಿಗೆ ಈಗ ನೆಕ್ಸ್ಟ್ ಏನಾದರೂ KPTCLನಲ್ಲಿ ಕರೀತಾರಲ್ಲ, ಅಂದರೆ ಈಗ ಆಲ್ರೆಡಿ 35,000 KPTCLಲ್ಲಿ ತುಂಬಬೇಕನ್ನೋದು ಕೂಡ ಅವರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದೇ 35,000 ಒಳಗಡೆ ಆಗಲಿ ಅಥವಾ ಅದಕ್ಕಿಂತ ಕಡಿಮೆನೇ ಆಗಲಿ ಕರೆದಂಥ ಹುದ್ದೆಗಳಲ್ಲಿ ಈ 32 ಹುದ್ದೆಗಳನ್ನು ಅವರು ಅಲ್ಲಿ ಯಾಡ್ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳಂತೇಳಿ ನಾವು ತುಂಬ್ಕೋತೀವಿ ಅನ್ನೋದು ಕೂಡ ಅವರು ಆಲ್ರೆಡಿ ಹೇಳಿದ್ದಾರೆ. ಹುದ್ದೆಗಳ ಭರ್ತಿ ಸಂಬಂಧ 2024 ಅಕ್ಟೋಬರ್ನಲ್ಲಿ KPTCL ಹಾಗೂ 5 ವಿದ್ಯುತ್ ಸರಬರಾಜು ಕಂಪನಿಗಳು ಅಧಿಸೂಚನೆ ಹೊರಡಿಸಿದ್ದವು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ, ಜೆಸ್ಕಾಂ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ, ಚೆಸ್ಕಾಂ ಕಿರಿಯ ಪವರ್ಮ್ಯಾನ್ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈಗಾಗಲೇ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟಿಸಲಾಗಿದೆ. ಅಂತಂದರೆ ಈಗಾಗಲೇ ಆಲ್ರೆಡಿ ಅವರು ಈ ಒಂದು KPTCLನ
ಈ ಒಂದು 5 ಕಂಪನಿಗಳು ಏನದಾವಲ್ಲ ಅದರ ಒಳಗಡೆ ಗುಲ್ಬರ್ಗಾ ಜಸ್ಕಾಂ ಮತ್ತು ಈ ಒಂದು ಚಾಮುಂಡೇಶ್ವರಿ ಚೆಸ್ಕಾಂಗಳ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಏನು ಮಾಡಿದ್ದಾರೆ ಪ್ರಕಟಿಸ್ಯಾರ. ಅವರು ಆಲ್ರೆಡಿ ಈಗಾಗಲೇ ಏನು ಈ ಒಂದು ಸ್ಥಳಗಳನ್ನು ಅವರು ಈಗ ಚೂಸ್ ಮಾಡ್ಕೊಳ್ಳಲು ಮತ್ತು ಕೌನ್ಸಿಲಿಂಗ್ಗಳನ್ನು ಅವರು ಈಗಾಗಲೇ ಕರೆದಿದ್ದಾರೆ. ಈ ಒಂದು ಜಸ್ಕಾಂ ಮತ್ತು ಚೆಸ್ಕಾಂನಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಈ ಒಂದು ಸಿಂಧುತ್ವ ಕಾರ್ಯಕ್ರಮಗಳ ಒಂದು ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದಾವ, ಅಂದ್ರೆ ಅವರಿಗೆ ಆಲ್ರೆಡಿ ಜಾಬಿಗೂ ಕೂಡ ತಗೊಂಡಾರ. ಈಗ ಸಿಂಧುತ್ವ ತೆಗೆಸುವ ಒಂದು ಪ್ರಮಾಣನೂ ಕೂಡ ಅವರಿಗೆ ಸ್ಟಾರ್ಟನ್ನು ಮಾಡಿಸಿದ್ದಾರೆ. ಈಗ ಆಲ್ರೆಡಿ ಏನಾಗಿದ್ದಾರೆ ಅಂದ್ರೆ ಈಗ ಅವ್ರಿಗೆ ಒಂದ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಜಾಬಿಗೆ ತೊಗೊಳ್ಳೋದು ಉಳಿದದ. ಹಾಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಮತ್ತು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂ ಮತ್ತು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಬೆಸ್ಕಾಂ ಅಂಗವಿಕಲ ಕೋಟಾದಡಿ ನೇಮಕಾತಿ ಬಯಸುವವರು ಪ್ರಮಾಣ ದೋಷವುಳ್ಳ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆ ನಡೆಸಲು ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ. ಈಗಾಗಲೇ ಈ ಒಂದು ಮೆಸ್ಕಾಮಲ್ಲಿ ಆಗಲಿ ಈ ಒಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಹೆಸ್ಕಾಮಲ್ಲಿ ಆಗಲಿ ಈಗಾಗಲೇ ಅಂಗವಿಕಲ ಕೋಟಾದಡಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿದಿರಿಯಲ್ಲ, ಅಂಗವಿಕಲ ವೈಕಲ್ಯತೆಯಿಂದ ನೀವು ಏನಾದರೂ ಈಗ ಆಯ್ಕೆ ಆಗಿದಿರಿಯಲ್ಲ, ಆ ಒಂದು ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಅಂದ್ರೆ ಅವರ ಒಂದು ಹ್ಯಾಂಡಿಕ್ಯಾಪಿನ ಒಂದು ತಪಾಸಣೆ ನಡೆಸಲು ಈಗಾಗಲೇ ಅವರು ವೇಳಾಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ಅಧಿಕಾರಿಗಳೊಬ್ಬರು ವಿವರಿಸಿದ್ದಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈಗ ಆಲ್ರೆಡಿ ಅವರಿಗೆ ಒಂದು ತರಬೇತಿಯನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಅಂದ್ರೆ ಅವರ ಒಂದು ಅಂಗವಿಕಲತೆ ಐತೋ ಇಲ್ಲೋ ಅನ್ನೋದು ಕೂಡ ಆಲ್ರೆಡಿ ಚೆಕ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಈ ಒಂದು ಜಸ್ಕಾಂ ಮತ್ತು ಈ ಒಂದು ಶೆಸ್ಕಾಮಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಪ್ರಕ್ರಿಯೆಗಳು ಆಲ್ರೆಡಿ ಆರಂಭವಾಗಿದ್ದಾವೆ. ಅದರ ಜೊತೆಗೆ ಹೆಸ್ಕಾಂ ಮತ್ತು ಮೆಸ್ಕಾಂ ಮತ್ತು ಇತರೆ ಉಳಿದಂಥ ಪ್ರತಿಯೊಂದು ಒಂದು ಕಂಪನಿಗಳು ಕೂಡ ಒಂದು ಶ್ರವಣ ದೋಷ ಆಗಲಿ ಅಥವಾ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ನಡೆಸಲು ಆರಂಭ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಅವರು ಪ್ರತಿಯೊಬ್ಬರು ಹೇಳಿದ್ದಾರೆ. ಈಗಾಗಲೇ ಆಯ್ಕೆಯಾದಂಥ ಅಭ್ಯರ್ಥಿಗಳು ತಮ್ಮ ಒಂದು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ಮತ್ತು ತಮಗೊಂದು ಯಾವ ಒಂದು ವರ್ಕ್ ಪ್ಲೇಸ್ ಬೇಕಲ್ಲ ಆ ಒಂದು ವರ್ಕ್ ಪ್ಲೇಸ್ನೂ ಕೂಡ ಕರೆಕ್ಟಾಗಿ ನೀವು ಅದರ ಬಗ್ಗೆ ತಿಳ್ಕೊಂಡು ಕರೆಕ್ಟಾಗಿ ನೀವು ಒಂದನ್ನು ಚೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಅಭ್ಯರ್ಥಿಗಳು ನಾವು ಆಯ್ಕೆ ಆಗಿರ್ತೀವಿ, ಹೊಸ ಪ್ಲೇಸ್ಗಳು ಕೂಡ ಇರ್ತಾವೆ. ನಮಗಲ್ಲಿ ಯಾವುದೇ ಪ್ಲೇಸ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಕೂಡ ಇರಂಗಿಲ್ಲ. ನೀವು ಹೋಗುವಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಕರೆಕ್ಟಾಗಿ ಯಾವ ಒಂದು ಕಂಪ್ನಿಗೆ ಹಾಕಿರ್ತೀರಲ್ಲ ಆ ಕಂಪ್ನಿಗೆ ಸಂಬಂಧಪಟ್ಟಂತೆ ಆಯಾ ಒಂದು ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಿರ್ತಕ್ಕಂಥ ಸೀನಿಯರ್ಸ್ ಆಗಲಿ ಅಥವಾ ನಮಗೆ ಪರಿಚಯದಂಥ ಒಂದು ಯಾರ ಫ್ರೆಂಡ್ ಸರ್ಕಲಲ್ಲಿ ಆಲ್ರೆಡಿ ಅಲ್ಲಿ ಆ ಏರಿಯಾದಲ್ಲಿ ಜಾಬ್ ಮಾಡ್ತಿರ್ತಕ್ಕಂಥ ಆ ಫ್ರೆಂಡ್ಸ್ಗಳು ಕೂಡ ನೀವು ಕೇಳಿ. ಯಾಕಂದ್ರೆ ಸುತ್ತಮುತ್ತ ನಮ್ಗೆ ಹೆಂಗಲ್ಲಿ ಹೋದಿವಪ್ಪ ಅಂದ್ರೆ ಯಾವ ಥರನಾಗಿ ಕೇಳ್ತಾರೆ. ಹಾಗೆ ಈಗಾಗಲೇ ನಮಗಂತೂ ಸಾಕಷ್ಟು ಜನ ಫ್ರೆಂಡ್ಸ್ಗಳು ಕೂಡ ಇರ್ತಾರೆ ಈ ಒಂದು ವಿದ್ಯುತ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂಥವ್ರು. ಹಾಗೆ ನಮ್ಮ ಅಣ್ಣಗಳಿಗಾಗಲಿ ಯಾರಿಗೂ ಕೂಡ ಪರಿಚಯಗಳು ಕೂಡ ಇರ್ತಾರೆ, ನಮಗೆ ಗೊತ್ತಿರಲಿಲ್ಲ ಅಂದ್ರೆ ಅವ್ರ ಮುಖಾಂತರನೂ ಕೂಡ ನೀವು ತಿಳ್ಕೊಳ್ಳಿ. ಯಾಕಂದರೆ ಅಲ್ಲಿ ನಾವು ಗೊತ್ತಿಲ್ಲದ ಒಂದು ಪ್ಲೇಸನ್ನು ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಕೆಲಸ ಮಾಡುವುದು ಸ್ವಲ್ಪ ಕಷ್ಟಕರವಾಗಿರ್ತದೆ. ಹಾಗಾಗಿ ಪ್ರತಿಯೊಂದು ಸಂಪೂರ್ಣವಾಗಿ ತಿಳ್ಕೊಂಡು ನಿಮ್ಮ ಒಂದು ಕೌನ್ಸಿಲಿಂಗ್ಗೆ ಹೋಗಿ. ಕೌನ್ಸಿಲಿಂಗ್ ಹೋಗುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕು ಹಂಗೆ ತೊಗೊಂಡು ಹೋಗಿ. ಯಾಕಂದರೆ ಅಲ್ಲಿ ಕೇಳ್ಬೋದು ಡಾಕ್ಯುಮೆಂಟ್ಸುಗಳು ಕೂಡ ನೀವು ತೊಗೊಂಡು ಹೋಗಬೇಕು. ಅಲ್ಲಿ ಯಾವುದನ್ನು ಕೇಳಿದ್ರೆ ಕೊಡ್ರಿ, ಕೇಳಲಿಲ್ಲ ಅಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ನಮ್ಮ ಕಡೆಗೆ ಇರ್ತದೆ. ಹಾಗಾಗಿ ಪ್ರತಿಯೊಂದನ್ನು ತಿಳ್ಕೊಂಡು ನಿಮ್ಮ ಒಂದು ವರ್ಕ್ ಪ್ಲೇಸನ್ನು ಚೂಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋದಿಂದ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಇನ್ನೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಗೊತ್ತಿರಲ್ಲ ಅವರಿಗೂ ಕೂಡ ಸ್ವಲ್ಪ ಹೇಳಿ. ಯಾಕಂದರೆ ಅವರಿಗೆ ಸೆಲೆಕ್ಷನ್ ಆಗಿರ್ತಾರೆ ಬಟ್ ಇದೇ ಡೇಟ್ ಅಂತೇಳಿ ಅವರಿಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದೆ. ಹಾಗಾಗಿ ಅವರಿಗೂ ಕೂಡ ನೀವು ಸ್ವಲ್ಪ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.